ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ಮೊಬೈಲ್ ಸೀಸ್ ವೇಳೆ ಎಡವಟ್ಟಾಗಿದೆ. ಆರೋಪಿಗಳ ಮೊಬೈಲ್ ಸೀಸ್ ವೇಳೆ ಎಡವಟ್ಟಾಗಿರುವಂತಹ ಆರೋಪ ಕೇಳಿ ಬಂದಿರೋದು. ತನಿಖಾಧಿಕಾರಿ ವಿರುದ್ಧವೇ ಕ್ರಿಮಿನಲ್ ಕೇಸ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ತನಿಖಾಧಿಕಾರಿ ಗಿರೀಶ್ ನಾಯ್ಕ್ ವಿರುದ್ಧ ತನಿಖೆಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ ಅರ್ಜಿ ಹಾಕಿ ವಾದಿಸಿರೋ ವಕೀಲ ಸುಧನ್ವಾ ಇನ್ನು ಸ್ಥಳ ಮಹಜರು ಮಾಡಿರೋದಾಗಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮೊಬೈಲ್ ವಶಕ್ಕೆ ಪಡೆದಿದ್ದಾಗಿ ವರದಿಯನ್ನು ಮಾಡಲಾಗಿದೆ. ಆದರೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲೇ ಮಹಜರ್ ಮಾಡಿಲ್ಲ ಅಂತ ವಾದವನ್ನು ಮಾಡಲಾಗ್ತಾ ಇದೆ. ಬೇರೆಡೆ ಸ್ಥಳ ಮಹಜರ್ ಮಾಡಿ ಕಾಮಾಕ್ಷಿಪಾಳ್ಯ ಠಾಣೆ ಅಂತ ವರದಿಯನ್ನು ಸಲ್ಲಿಸಿದ್ದಾರೆ ಎಂಬ ಆರೋಪ ವ್ಯಕ್ತವಾಗ್ತಿರೋದು. ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ನೀಡಲು CCH 64 ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ನಾಳೆ ವಕೀಲರ ಸಮ್ಮುಖದಲ್ಲೇ ಕಾಮಾಕ್ಷಿಪಾಳ್ಯ ಠಾಣೆ ಪರಿಶೀಲನೆ ನಡೆಸಲಿದೆ. ಸ್ಥಳ ಪರಿಶೀಲನೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಲಿದ್ದಾರೆ ಪೊಲೀಸರು. ನಾಳೆ ನಡೆಯಲಿದೆ ಸ್ಥಳ ಪರಿಶೀಲನೆ, ನಂತರ ವರದಿ ಸಲ್ಲಿಕೆ ಆಗುತ್ತೆ ಪೊಲೀಸರಿಂದ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಹಜರ್ ಮಾಡಿರೋದಾಗಿ ಕೋರ್ಟ್ಗೆ ಮಹಜರ್ ಕಾಪಿಯನ್ನು ಹಾಕಿದ್ದಾರೆ ಪೊಲೀಸರು. ಆದರೆ ಆರೋಪಿಗಳನ್ನು ಟೈಲ್ಸ್ ಹಾಕಿರುವ ಕ್ಯಾಬಿನ್ನಲ್ಲಿ ನಿಲ್ಲಿಸಿ ಫೋಟೋವನ್ನು ತೆಗೆದಿದ್ದಾರೆ ಪೊಲೀಸರು. ಆದರೆ ಇಲ್ಲೇನಾಗಿದೆ ಅಂದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಟೈಲ್ಸ್ ಹಾಕಿರುವ ಫ್ಲೋರಿಂಗ್ ಇಲ್ಲವೆಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ತನಿಖೆಯಲ್ಲಿ ಆಗಿರುವಂತಹ ಎಡವಟ್ಟಿದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ಎಡವಟ್ಟು ಆಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇರೋದು. ಆರೋಪಿಗಳ ಮೊಬೈಲ್ ಸೀಸ್ ವೇಳೆ ಎಡವಟ್ಟು ಆಗಿದೆ ಎಂದು ಹೇಳಲಾಗ್ತಾ ಇದೆ. ತನಿಖಾಧಿಕಾರಿ ವಿರುದ್ಧವೇ ಕ್ರಿಮಿನಲ್ ಕೇಸ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ತನಿಖಾಧಿಕಾರಿ ಗಿರೀಶ್ ನಾಯ್ಕ್ ವಿರುದ್ಧ ತನಿಖೆಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ ಅರ್ಜಿಯನ್ನು ಹಾಕಿ ವಾದಿಸಿದ್ದಾರೆ ವಕೀಲ ಸುಧನ್ವಾ. ಸ್ಥಳ ಮಹಜರು ಮಾಡಿರೋದಾಗಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇರೋದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಹಾಗಿದ್ರೆ ಇಲ್ಲೇ ಒಂದು ತಪ್ಪು ಎಲ್ಲಿ ನಡೆದಿದೆ ಅಂತ ಡೀಟೇಲ್ಸ್ ನೀಡೋದಾದ್ರೆ? ಎಸ್, ಖಂಡಿತವಾಗ್ಲೂ ಸುದೀಪ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ತನಿಖಾಧಿಕಾರಿಯಾಗಿದ್ದಂತಹ ಗಿರೀಶ್ ನಾಯ್ಕ್ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಅವತ್ತು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳ ಮೊಬೈಲ್ಗಳನ್ನು ಸೀಸ್ ಮಾಡ್ಕೊಂಡಿರ್ತಾರೆ. ಆ ಸೀಸ್ ಮಾಡ್ಕೊಂಡಿರುವಂತಹ ಮೊಬೈಲ್ಗಳಲ್ಲಿ ಒಂದಷ್ಟು ಫೋಟೋಗ್ರಫಿಯನ್ನು ಕೂಡ ಮಾಡ್ತಾರೆ. ಆ ಫೋಟೋಗ್ರಫಿಯಲ್ಲಿ ಕೋರ್ಟ್ಗೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ನಾವು ಮೊಬೈಲ್ಗಳನ್ನು ಸೀಸ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ತೋರಿಸಿರ್ತಾರೆ. ಆದರೆ ಫೋಟೋಗ್ರಫಿಯಲ್ಲಿ ಮತ್ತು ಈಗಿರುವಂಥ ಕಾಮಾಕ್ಷಿಪಾಳ್ಯಕ್ಕೆ ಎರಡೂ ಕೂಡ ಅಷ್ಟೇ ಡಿಫರೆನ್ಸ್ ಇರುವಂಥ ಒಂದು ಕಾರಣಕ್ಕೋಸ್ಕರ ವಕೀಲ ಸುಧನ್ವಾ ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಕ್ರಿಮಿನಲ್ ಕೇಸನ್ನು ಅವತ್ತಿನ ತನಿಖಾಧಿಕಾರಿಯಾಗಿದ್ದಂಥ ಗಿರೀಶ್ ನಾಯ್ಕ್ ವಿರುದ್ಧವಾಗಿ ದಾಖಲು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ಆರೋಪವನ್ನು ಮಾಡಿರುವಂಥದ್ದು. ಆ ಒಂದು ಅರ್ಜಿ ವಿಚಾರಣೆ ಮಾಡಿದಂಥ 57ನೇ CCH ಕೋರ್ಟ್ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ವಕೀಲರ ತಂಡವು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಥಳವನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಅದರಂತೆ ನಾಳೆ ಬೆಳಿಗ್ಗೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ವಕೀಲರ ತಂಡ ಹೋಗಿ ಅಲ್ಲಿ ಪರಿಶೀಲನೆ ಮಾಡುತ್ತೆ. ಯಾಕಂದರೆ ಕೋರ್ಟ್ಗೆ ಕೊಟ್ಟಂಥ ಮತ್ತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಒಂದು ಫೋಟೋ ಏನಿದೆ, ಆ ಒಂದು ಫೋಟೋದಲ್ಲಿರುವಂತೆ ಕಾಮಾಕ್ಷಿಪಾಳ್ಯದಲ್ಲಿ ಕೂಡ ಅಷ್ಟೇ ಟೈಲ್ಸ್ ಏನಾದರೂ ಇದೆಯಾ ಇಲ್ವೋ ಅಥವಾ ಬೇರೆ ಕಡೆ ಏನಾದರೂ ಮೊಬೈಲ್ಗಳನ್ನು ಸೀಸ್ ಮಾಡಿಕೊಂಡು ಕಾಮಾಕ್ಷಿಪಾಳ್ಯ ಸ್ಟೇಷನಲ್ಲಿ ಸೀಸ್ ಮಾಡಿದ್ದೀವಿ ಅಂತ ತೋರಿಸಿದಾರೆ ಅನ್ನೋಂಥದ್ರ ಬಗ್ಗೆ ಒಂದು ರೀತಿಯಂಥ ವರದಿಯನ್ನು ಈಗಾಗಲೇ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂಥದ್ದು. ಇದು ಒಂದು ಕಡೆ ಆಯಿತು ಅಂತಂದರೆ, ಮತ್ತೊಂದು ಕಡೆ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಕೂಡ ಅಷ್ಟೇ ಈಗಾಗಲೇ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಧರಿಸಿದಂಥ ಚೈನ್ ಮತ್ತು ಉಂಗುರ ಎರಡನ್ನೂ ಕೂಡ ಅಷ್ಟೇ ನಮಗೆ ವಾಪಸ್ ಕೊಡಿ ಅನ್ನುವಂಥ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಅದಕ್ಕೆ ಕೋರ್ಟ್ ಕೂಡ ಅಷ್ಟೇ ಈಗಾಗಲೇ ಅರ್ಜಿ ವಿಚಾರಣೆಯನ್ನು ಮಾಡಿತ್ತು, ಜೊತೆಗೆ ಒಂದು ಆದೇಶವನ್ನು ಕೊಟ್ಟಿದೆ. ಇಮಿಡಿಯೇಟ್ ಆಗಿ ಏನು ರೇಣುಕಾಸ್ವಾಮಿಯ ಮೈ ಮೇಲಿದ್ದಂಥ ಚೈನ್ ಆಗಿರ್ಬೋದು ಮತ್ತು ಉಂಗುರ ಎರಡನ್ನೂ ಕೂಡ ಅಷ್ಟೇ ರೇಣುಕಾಸ್ವಾಮಿಯವರ ತಾಯಿಗೆ ಕೊಡೋದಕ್ಕೆ ಈಗಾಗಲೇ ಕೋರ್ಟ್ ಕೂಡ ಆದೇಶ ಕೊಟ್ಟಿದ್ದು. 2 ಲಕ್ಷ ರೂಪಾಯಿ ಬಾಂಡನ್ನು ಕೂಡ ಅಷ್ಟು ಈಗಾಗಲೇ ಕೊಡುವಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದರ ಜೊತೆಗೆ ಇನ್ನೊಂದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಪ್ರಕರಣ ಮುಗಿಯುವಂಥವರೆಗೂ ಕೂಡ ಅಷ್ಟೇ ಉಂಗುರ ಆಗಿರ್ಬೋದು, ಚೈನ್ನ ಮಾಡೆಲ್ ಏನಿತ್ತು ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕು ಮತ್ತು ಯಾವಾಗ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತೀವೋ ಆ ಸಂದರ್ಭದಲ್ಲಿ ಕೋರ್ಟ್ಗೆ ಅದನ್ನು ತಗೊಂಡು ಬರಬೇಕು ಅನ್ನೋಂಥದ್ದನ್ನು ಕೂಡ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ಸುದೀಪ್. ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್, ರೇಣುಕಾಸ್ವಾಮಿ ಧರಿಸಿದಂತಹ ಚೈನ್ ಉಂಗುರವನ್ನು ನೀಡಲು ಮನವಿಯನ್ನು ಮಾಡಲಾಗಿದೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯರಿಂದ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ತಾಯಿಗೆ ಒಡವೆ ನೀಡಲು ಕೋರ್ಟ್ ಒಪ್ಪಿಗೆ ನೀಡಿದೆ.
ಕೆಲ ಷರತ್ತುಗಳನ್ನು ವಿಧಿಸಿ ಒಪ್ಪಿಗೆಯನ್ನು ನೀಡಿದೆ 57ನೇ CCH ಕೋರ್ಟ್. ಒಡವೆಯ ಸ್ವರೂಪವನ್ನು ಬದಲಿಸಬಾರದು, ಮಾರಾಟ ಮಾಡದಂತೆ ಷರತ್ತನ್ನು ವಿಧಿಸಲಾಗಿದೆ. 2 ಲಕ್ಷದ ಬಾಂಡ್ ನೀಡಬೇಕು, ಜೊತೆಗೆ ಹಾಗೆ ಕೋರ್ಟ್ ಕೇಳಿದಾಗ ಹಾಜರುಪಡಿಸಬೇಕು ಎಂದು ಷರತ್ತನ್ನು ವಿಧಿಸಲಾಗಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಧರಿಸಿದ್ದಂತಹ ಚೈನ್ ಉಂಗುರವನ್ನು ನೀಡಲು ಮನವಿಯನ್ನ ಮಾಡಿರೋದು. ಹಾಗೆ ಮಂಜುನಾಥ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಧರಿಸಿದ್ದಂತಹ ಚೈನ್ ಉಂಗುರವನ್ನು ನೀಡಲು ಮನವಿಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಹೇಗಿರುತ್ತೆ ಪ್ರೋಸೆಸ್ ಅಂತ ಡೀಟೇಲ್ಸ್ ನೀಡೋದಾದ್ರೆ? ಎಸ್, ಖಂಡಿತವಾಗ್ಲೂ ಸುದೀಪ್, ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆರೋಪಿಗಳು ಆತನ ಮೈ ಮೇಲಿದ್ದಂಥ ಒಡವೆಗಳನ್ನು ಕೂಡ ಅಷ್ಟೇ ರಾಬರಿ ಮಾಡಿರ್ತಾರೆ. ಇದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೂ ಕೂಡ ಅಷ್ಟೇ ಗೊತ್ತಾಗಿರುತ್ತೆ. ಇದಾಂತ ಬಳಿಕ ಆರೋಪಿಗಳಿಂದ ಒಂದು ಚೈನು ಮತ್ತು ಇನ್ನೊಂದು ಉಗ್ರವನ್ನ ಪೊಲೀಸರು ಕೂಡ ಅಷ್ಟೇ ರಿಕವರಿ ಮಾಡಿರ್ತಾರೆ. ಆ ರಿಕವರಿ ಮಾಡಿರುವಂತಹದನ್ನ ಪ್ರಾಪರ್ಟಿಯನ್ನ ಕೋರ್ಟ್ಗೂ ಕೂಡ ಅಷ್ಟೇ ಸಬ್ಮಿಟ್ ಮಾಡಿರ್ತಾರೆ. ಈಗ ರೇಣುಕಾಸ್ವಾಮಿಯವರ ತಂದೆ ಒಂದು ಅರ್ಜಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ಹಾಕೊಂಡಿರುವಂಥದ್ದು, ತನ್ನ ಮಗನ ಒಡವೆಗಳೇನಿದೆ ಅದೆಲ್ಲವನ್ನು ಕೂಡ ಅಷ್ಟೇ ನಮಗೆ ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿರ್ತಾರೆ. ಅರ್ಜಿ ವಿಚಾರಣೆ ಕೂಡ ಅಷ್ಟೇ ಆಗಿದೆ. ವಿಚಾರಣೆ ಆದ ಬಳಿಕ ಕೋರ್ಟು 2 ಲಕ್ಷ ರೂಪಾಯಿ ಬಾಂಡ್ ಅನ್ನು ಕೊಡುವಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದಾದಂತಹ ಬಳಿಕ ಉಂಗುರ ಮತ್ತು ಚೈನ್ ಏನಿತ್ತು ಎರಡನ್ನೂ ಕೂಡ ಅಷ್ಟೇ ತನ್ನ ತಾಯಿಗೆ ಕೊಡುವಂತೆ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಅದರ ಡಿಸೈನ್ ಅನ್ನ ಬದಲಾಯಿಸಬಾರ್ದು. ಯಾಕಂದ್ರೆ ಈಗಾಗಲೇ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಕೋರ್ಟ್ನಲ್ಲೂ ಕೂಡ ಅಷ್ಟೇ ಈಗಾಗಲೇ ಟ್ರಯಲ್ ಶುರುವಾಗಿದೆ. ಈ ಸಂದರ್ಭದಲ್ಲಿ ಯಾವಾಗ ಅದರ ಅವಶ್ಯಕತೆ ಬರುತ್ತೋ ಆವಾಗ ಕೋರ್ಟ್ ಕೇಳಿದಂಥ ವೇಳೆಯಲ್ಲಿ ಅದನ್ನು ತಗೊಂಡು ಬಂದು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥ ಒಂದು ಆದೇಶದ ಮೇಲೆಗೆ ಈಗಾಗಲೇ ಒಂದು ಆರ್ಡರ್ ಅನ್ನು ಕೂಡ ಮಾಡಿರುವಂಥದ್ದು. ಬಹುತೇಕ ಒಂದು ಬಾಂಡ್ನ ಶ್ಯೂರಿಟಿ ಪ್ರಕ್ರಿಯೆಗಳು ಮುಗಿದಂಥ ಬಳಿಕ ಬಹುತೇಕ ರೇಣುಕಾಸ್ವಾಮಿಯವರ ತಾಯಿಗೆ ಆ ಒಂದು ಉಂಗುರ ಮತ್ತು ಚೈನ್ ಸಿಗುತ್ತೆ. ಆದರೆ ಪ್ರಕರಣ ಮುಗಿಯುವಂತವರೆಗೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಅದರ ವಿನ್ಯಾಸವನ್ನಾಗಿರ್ಬೋದು ಅಥವಾ ಅದನ್ನು ನಾವು ಆ ಉಂಗುರ ಮತ್ತು ಚೈನನ್ನು ಹಾಕಿ ಬೇರೆ ಡಿಸೈನ್ ಮಾಡಿಸ್ಕೊಂತೀವಿ, ಯಾವುದನ್ನು ಕೂಡ ಅಷ್ಟೇ ಮಾಡಬಾರ್ದು ಅನ್ನೋಂಥ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ಆದೇಶವನ್ನು ಕೂಡ ಅಷ್ಟೇ ಈಗಾಗಲೇ ಕೋರ್ಟ್ ಕೊಟ್ಟಿರುವಂತಹದ್ದು. ಸುದೀಪ್, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ.